ಒಣ ಚರ್ಮ ಅಂದರೆ ಒಣ ಚರ್ಮ ಇದ್ದಾಗ ಒಂದು ರೀತಿ ಈಚಿಂಗ್ ಆಗೋದು, ಬಿಸಿ ಬಿಸಿ ಆಗೋದು, ಸ್ಮೂತ್ ಆ್ಯಂಡ್ ಸಿಲ್ಕಿ ಹೇರ್ ಆಗುತ್ತೆ. ಹಾಗೆ ನಮ್ಮ ಹೇರು ತುಂಬ ಗಟ್ಟಿಮುಟ್ಟಾಗಿ ಸ್ಟ್ರಾಂಗಾಗಿ ಬೆಳೆಯುತ್ತೆ. ಹೇರಿನ ಬುಡಬೇರಿಗೆ ಒಂದು ಸ್ಟ್ರೆಂತ್ ಸಿಗುತ್ತೆ. ಅದು ಮುಲ್ತಾನಿ ಮಿಟ್ಟಿ ಅಲ್ಲ, ನೀವು ಕೇಳಿರ್ಬೋದು ಮುಲ್ತಾನಿ ಮಿಟ್ಟಿ, ಅದು ಫೇಸಿಗೆಲ್ಲ ಅಪ್ಲೈ ಮಾಡ್ಕೋತಾರೆ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಹೇರ್ ಫಾಲ್ ಆಗಲಿಕ್ಕೆ ಒಂದು ರೆಮಿಡಿಯನ್ನು ತಂದಿದ್ದೀನಿ. ಈಸಿಯಾಗಿ ನಾವು ಮನೆಯಲ್ಲೇ ಒಂದು ಹೇರ್ ಪ್ಯಾಕ್ ಮಾಡಿ ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಹೇರ್ ಫಾಲ್ ಆಗೋದು ತಡೆಗಟ್ಬೋದು. ನನಗೆ ತುಂಬ ಮಂದಿ ಕೇಳಿದರು ಹೇರ್ ಫಾಲ್ ಆಗಲಿಕ್ಕೆ ಏನಾದರೂ ರೆಮಿಡಿ ಹೇಳಿ ಅಂತ. ಅವರಿಗೋಸ್ಕರ ಇವತ್ತಿನ ವಿಡಿಯೋ. ಇದಕ್ಕೆ ಏನು ಗೊತ್ತಾ, ನಾವು ಮನೆಯಲ್ಲಿರೋ ವಸ್ತುವನ್ನು ಬಳಸಬೇಕು. ಒಂದೆರಡು ವಸ್ತು ಇದ್ದರೆ ಸಾಕು. ಹಾಗೆ ಹೊರಗಡೆಯಿಂದ ಒಂದು ವಸ್ತುವನ್ನು ತರಬೇಕು. ಅದಕ್ಕೇನು ತುಂಬ ರೊಕ್ಕ ಇಲ್ಲ. ಅದು ಯಾವುದು ಅಂತ ಹೇಳ್ತೀನಿ, ಓಕೆನಾ? ಒಳ್ಳೆ ರಿಸಲ್ಟು ಸಿಗುತ್ತೆ. ಕೇವಲ ಇದು ಹೇರ್ ಫಾಲ್ ಆಗೋದು ಒಂದೇ ಅಲ್ಲ, ಹೇರು ಕೂಡ ಗ್ರೋತ್ ಆಗುತ್ತೆ. ಹಾಗೆ ಎಲ್ಲವೂ ಹೇಳ್ತೀನಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ರೆಮಿಡಿ ಮಾಡುವಾಗ ಹೇಳ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಿಗಾದರೂ ಯೂಸ್ ಆಗೋದಿದ್ರೆ ವಿಡಿಯೋವನ್ನು ಶೇರ್ ಮಾಡಿ. ಕೊನೆ ತನಕ ನೋಡಿ, ಒಳ್ಳೆ ರಿಸಲ್ಟ್ ಬಂದಿರೋದು ಕೂಡ ನಿಮಗೆ ತೋರಿಸ್ತೀನಿ. ಬನ್ನಿ, ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಮಾಡ್ತೀನಿ, ಎಲ್ಲ ಡೀಟೇಲ್ಸು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದು ಬೌಲನ್ನು ತಗೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಈ ಮೊಸರು ತುಂಬ ಹುಳಿ ಇಲ್ಲ, ಜಸ್ಟ್ ಹುಳಿ ಇರೋದು ಒಳ್ಳೆ ಮೊಸರನ್ನು ತಗೋಬೇಕು. ಮೊಸರಿಂದನೂ ನಮ್ಮ ಹೇರನ್ನು ನಾವು ತುಂಬ ಚೆನ್ನಾಗಿ ಇಟ್ಕೋಬೋದು. ಹೇರಿನ ಬುಡ ಎಲ್ಲ ಯಾವಾಗಲೂ ತಂಪಾಗಿರುತ್ತೆ, ಹೇರಿನ ಬೇರೆಲ್ಲ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಮಾರ್ಕೆಟಿಂದ ತಂದಿರೋದು ಹಾಕ್ಕೋಬೋದು. ಹಾಗೆ ನೀವು ಮನೆಯಲ್ಲೇ ಬೆಳೆದಿರುವಂಥದ್ದು ಕೂಡ ನೀವು ಯೂಸ್ ಮಾಡ್ಬೋದು. ನನ್ನ ಹೇರಿಗೆ ಎಷ್ಟು ಬೇಕೋ ಅಷ್ಟನ್ನು ಅಪ್ಲೈ ಮಾಡ್ಕೋತೀನಿ. ಹಾಗೆ ನಮ್ಮ ಹೇರು ಉದುರಲಿಕ್ಕೆ ತುಂಬ ಕಾರಣಗಳಿವೆ. ಹೇರಲ್ಲಿ ಇರುವಂತಹ ಡ್ಯಾಂಡ್ರಪ್ಪು, ಹಾಗೆ ಇಚ್ಚಿಂಗು, ಇವೆಲ್ಲ ಇದ್ದಾಗ ನಮಗೆ ಹೇರ್ ಫಾಲ್ ಆಗೇ ಆಗುತ್ತೆ. ಇದೆಲ್ಲ ನಾವು ಬಳಸಿದಾಗ ನಮ್ಮ ಹೇರಲ್ಲಿ ಡ್ಯಾಂಡ್ರಪ್ಪು ಕಡಿಮೆ ಆಗುತ್ತೆ, ಹಾಗೆ ಇಚ್ಚಿಂಗು ಕಡಿಮೆ ಆಗುತ್ತೆ. ಹಾಗೆ ಒಣ ಚರ್ಮ ಆಗುತ್ತೆ ಕೆಲವೊಬ್ಬರಿಗೆ. ಅಂತಹ ಒಣ ಚರ್ಮ ಇದ್ದವರಿಗೆ ಈ ಹೇರ್ ಪ್ಯಾಕು ಬೆಸ್ಟ್ ರಿಸಲ್ಟು ಕೊಡುತ್ತೆ. ಒಣ ಚರ್ಮವನ್ನು ನಾವು ಕಡಿಮೆ ಮಾಡ್ಕೋಬೇಕು. ಹಾಗೆ ನಾನೊಂದು ವಸ್ತು ಅಂತ ಹೇಳಿದ್ದೀನಿ ಅಲ್ವಾ, ಇದೇ ವಸ್ತು ಮುಲ್ತಾನಿ ಪೌಡರ್. ಇದು ಆನ್ಲೈನಲ್ಲಿ ಸಿಗುತ್ತೆ, ಮೀಶೋದಲ್ಲೂ ಸಿಗುತ್ತೆ. ಇದಕ್ಕೆ ತುಂಬ ರೇಟ್ ಇಲ್ಲ, ಸ್ವಲ್ಪನೇ ರೇಟ್ ಇರೋದು. ತಂದಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ಇದು ಮುಲ್ತಾನಿ ಮಿಟ್ಟಿ ಅಲ್ಲ, ನೀವು ಕೇಳಿರ್ಬೋದು ಮುಲ್ತಾನಿ ಮಿಟ್ಟಿ, ಅದು ಫೇಸಿಗೆಲ್ಲ ಅಪ್ಲೈ ಮಾಡ್ಕೋತಾರೆ. ಅದು ಅಲ್ಲ, ಇದು ಮುಲ್ತಾನಿ ಪೌಡರು. ಇದು ನಮ್ಮ ಹೇರಲ್ಲೇ ಇರುವಂತಹ ಡ್ಯಾಂಡ್ರಪ್ಪು, ಇಚ್ಚಿಂಗು, ಹಾಗೆ ಒಣ ಚರ್ಮ ಎಲ್ಲ ಇರುತ್ತೆ, ಅದೆಲ್ಲ ಕಡಿಮೆ ಮಾಡ್ತಾ ಬರುತ್ತೆ. ತುಂಬ ತಂಪನ್ನೇ ಕೊಡುತ್ತೆ. ನಮ್ಮ ಹೇರಿನ ಸ್ಕಾಲ್ಪು ತುಂಬ ಚೆನ್ನಾಗಿ ಇಡಲು ಸಹಾಯ ಮಾಡುತ್ತೆ. ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ರಿಸಲ್ಟು ಸಿಗುತ್ತೆ. ನೀವು ಒಂದ್ಸಲ ಈ ರೀತಿ ಮಾಡಿ ನೋಡಿ. ನಿಮ್ಮ ಹೇರಲ್ಲಿರುವಂತಹ ಒಣ ಚರ್ಮ ಎಲ್ಲ ಸರಿದೋಗ್ತಾ ಬರುತ್ತೆ. ವಾರಕ್ಕೆ 2 ಸಲ ನೀವು ಅಪ್ಲೈ ಮಾಡಿ ಸಾಕು. ನಿಮಗೆ ಫಸ್ಟ್ ಡೇನೇ ನಿಮಗೆ ರಿಸಲ್ಟ್ ಸಿಗುತ್ತೆ. ಅಂದರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಾಲ್ಪ್ ಎಲ್ಲ ಹೇಗಾಗತ್ತೆ ಅಂತ. ಒಣ ಚರ್ಮ ಅಂದರೆ ಒಣ ಚರ್ಮ ಇದ್ದಾಗ ಒಂದು ರೀತಿ ಈಚಿಂಗ್ ಆಗೋದು, ಬಿಸಿ ಬಿಸಿ ಆಗೋದು, ಹಾಗೆ ತುರಿಕೆ ಬರೋದು, ಒಂದು ರೀತಿ ಬಿಸಿ ಬಿಸಿ ಆಗೋದೆಲ್ಲ ಆಗುತ್ತಲ್ವ. ಇದು ಅಪ್ಲೈ ಮಾಡಿದಾಗ ನಿಮಗದು ಕೂಲ್ ಅನಿಸುತ್ತೆ. ನಿಮ್ಮ ಹೇರಿನ ಸ್ಕಾಲ್ಪ್ ಎಲ್ಲ ನಿಮಗೆ ಕೂಲ್ ಅನಿಸುತ್ತೆ. ಒಂದು ಫಸ್ಟ್ ಡೇನೇ ನಿಮಗೆ ಇದ್ರದ್ದು ಬೆನಿಫಿಟ್ಸ್ ಸಿಕ್ಬಿಡತ್ತೆ. ಆಯಿತು ನೋಡಿ, ಇದನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೇನಾದರೂ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಮಾಡ್ಕೋಬೋದು, ಮೊಸರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಹಾಗೆ ಮುಲ್ತಾನಿ ಪೌಡರು ಕೂಡ ಜಾಸ್ತಿ ಹಾಕ್ಕೋಬೋದು. ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ಇದೊಂದು ಬೇರಿಂದ ರೆಡಿ ಮಾಡಿರೋದು. ಇದು ಆಯುರ್ವೇದಿಕ್, ಓಕೆನಾ? ಇದು ನಮಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ, ತುಂಬ ತಂಪನ್ನು ಕೊಡುತ್ತೆ. ಹಾಗಾಗಿ ಇದು ನಮ್ಮ ಹೇರಿಗೆಲ್ಲ ತುಂಬ ಬೆಸ್ಟು,
ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಮೊಸರು ಒಂದು ರೀತಿ ಇರುತ್ತೆ ಅಲ್ವಾ, ಅದು ಈ ಪೌಡ್ರ್ ಜೊತೆ ಎಲ್ಲ ಸರಿ ಮಿಕ್ಸ್ ಆಗಬೇಕು. ಹಾಗೆ ಅಲೋವೆರಾ ಜೆಲ್ಲು ಕೂಡ ನಮ್ಮ ಹೇರು ತುಂಬ ಚೆನ್ನಾಗಿ ಇಡಲಿಕ್ಕೆ, ಅಂದರೆ ಅಲೋವೆರಾ ಜೆಲ್ಲಿಂದನೂ ನಮ್ಮ ಹೇರು ತುಂಬ ತಂಪಾಗಿರುತ್ತೆ. ನಂತರ ಹೇರು ಗ್ರೋತ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಲೋವೆರಾ ಜೆಲ್ಲು. ನಮ್ಮ ಹೇರು ಬುಡ ಎಲ್ಲ ಸ್ಟ್ರಾಂಗಾಗಿ ಇಟ್ಟಿರುತ್ತೆ. ಹೇರಿನ ಬುಡ ಬೇರೆಲ್ಲ ಚೆನ್ನಾಗಿ ಇರುತ್ತೆ. ಅವಾಗವಾಗ ನಾವು ಅಲೋವೆರಾ ಜೆಲ್ಲು, ಅದು ನೇಚುರಲ್ ಆಗಿರುವಂತಹ, ಅಂದರೆ ನಾವು ಮನೆಯಲ್ಲೇ ಬೆಳೆಸ್ಕೊಂಡಿರ್ತೀವಿ ಅಲ್ವಾ, ಅದು ಕೂಡ ತುಂಬ ಒಳ್ಳೆಯದು. ವಾರಕ್ಕೆ 2 ಸಲ ನಾವು ಅಪ್ಲೈ ಮಾಡ್ಕೋಬೋದು. ಆದರೆ ಅದು ಒಂದೇ ನಾವು ಅಪ್ಲೈ ಮಾಡ್ಕೋಬಾರ್ದು, ಅದ್ರ ಜೊತೆ ಏನಾದರೂ ಒಂದು ವಸ್ತುವನ್ನು ಸೇರಿಸ್ಕೋಬೇಕು. ರೆಡಿ ಆಯಿತು ನೋಡಿ, ಒಳ್ಳೆ ಕ್ರೀಮ್ ರೆಡಿ ಆಯಿತು, ಅಂದರೆ ಒಂದು ಹೇರ್ ಪ್ಯಾಕು ರೆಡಿ ಆಯಿತು. ಇದಕ್ಕೇನು ರೊಕ್ಕ ಜಾಸ್ತಿ ಬೇಡ ಅಲ್ವಾ, ಫ್ರೀಯಾಗಿ ಸಿಗುವಂಥದ್ದು. ಅಲೋವೆರಾ ನಾವು ಮನೆಯಲ್ಲೇ ಬೆಳೆಸ್ಕೋಬೋದು. ಹಾಗೆ ಮೊಸರು ಮನೆಯಲ್ಲೇ ಇದ್ದೇ ಇರುತ್ತೆ. ಇದೊಂದು ಮೂಲೇತಿ ಪೌಡರ್ ತಂದ್ಕೊಂಡ್ರೆ ಆಯಿತು. ನೋಡಿ ಇಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂತ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಹೇರ್ ಪ್ಯಾಕು. ಈ ರೀತಿ ಮೇಲುಗಡೆನೇ ನಾವು ಅಪ್ಲೈ ಮಾಡ್ಕೋಬೇಕು. ತುಂಬ ನೀರು ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಮಾಡ್ಕೋಬಾರ್ದು. ನಿಮಗೇನಾದರೂ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಅಥವಾ ಮೊಸರು ಹಾಕ್ಕೋಬೋದು. ಇನ್ನೇನು ಸ್ವಲ್ಪ ನೀರಾಯಿತು ಅಂದರೆ ಮತ್ತು ಸ್ವಲ್ಪ ಮೂಲೇತಿ ಪೌಡ್ರ್ ಹಾಕ್ಕೋಬೋದು. ಹೀಗೆ ನಾನು ಮೇಲೇ ಅಪ್ಲೈ ಮಾಡ್ಕೊತಾ ಇದ್ದೀನಿ, ಯಾಕಂದ್ರೆ ಅದು ಒಳಗಡೆ ಜಾರ್ಕೊಂಡು ಒಳಗಡೆ ಹೋಗುತ್ತೆ. ನಮ್ಮ ಹೇರ್ ಸ್ಕಾಲ್ಪ್ ಎಲ್ಲ ಇದೆ, ಅದಕ್ಕೆಲ್ಲ ಅಂಟ್ಕೊಳತ್ತೆ. ನಂತರ ಈ ರೀತಿ ನಾವು ಮಾಡಿದಾಗ ವಾರಕ್ಕೆ 2 ಸಲ ಮಾಡ್ತಾ ಬಂದರೆ ನಮ್ಮ ಹೇರು ತುಂಬ ತಂಪಾಗಿರುತ್ತೆ, ಕೂಲಾಗಿರುತ್ತೆ. ಈ ರೀತಿ ಮಾಡಿದಾಗ ನಮ್ಮ ಹೇರಿನ ಬುಡ ಬೇರಿಗೆ ಒಂದು ಸ್ಟ್ರೆಂತ್ ಸಿಗುತ್ತೆ. ಅದಕ್ಕೆ ಈಚಿಂಗು ಇವೆಲ್ಲ ಕಡಿಮೆ ಆಗುತ್ತೆ ಅಲ್ವಾ, ಹಾಗೆ ಒಣ ಚರ್ಮ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಲ್ವಾ. ಆವಾಗ ನಮ್ಮ ಹೇರಿನ ಬುಡ ಎಲ್ಲ ಇನ್ನೂ ಸ್ಟ್ರಾಂಗಾಗಿ ನಮ್ಮ ಹೇರು ಉದುರೋದು ತಪ್ಪುತ್ತೆ. ಹಾಗೆ ಹೇರು ಕೂಡ ಗ್ರೋತ್ ಆಗುತ್ತೆ. ಒಂದು ಹೇರ್ ಇದ್ದರೆ ನಮ್ಗೆ ಅದು ಒಂದು ಹೇರ್ ಅಲ್ಲ, ಅದು ಉದುರು ಹೋದರೂ ಕೂಡ ಅದರದ್ದು ಬುಡ ಎಲ್ಲ ಚಿಗುರ್ಕೊಂಡು ಬರುತ್ತೆ. ಇದೆಲ್ಲ ನಾವು ಅಪ್ಲೈ ಮಾಡ್ತಾ ಬಂದರೆ ಹೇರಿನ ಬುಡ ಬೇರೆಲ್ಲ ಇರುತ್ತೆ ಅಲ್ವಾ, ಅದೆಲ್ಲ ಚಿಗುರ್ಕೊಂಡು ಹೇರು ಗ್ರೋತ್ ಆಗುತ್ತೆ. ನೀವು ನೋಡಿರ್ಬೋದು, ಕೆಲವೊಬ್ಬರಿಗೆ ಹೇರ್ ಫಾಲ್ ಆಗುತ್ತೆ, ಒಂದು 15 ದಿನದಲ್ಲೇ ಅವರಿಗೆ ಹೇರ್ ಬಂದಿರುತ್ತೆ ಅಲ್ವಾ, ಚಿಕ್ಕ ಚಿಕ್ಕ ಹೇರು ಬಂದಿರುತ್ತೆ. ಅದರಲ್ಲಿ ಬುಡದ ಬೇರೆಲ್ಲ ಇರುತ್ತೆ ಅಲ್ವಾ, ಅದಕ್ಕೆ ಒಂದು ಪೌಷ್ಟಿಕಾಂಶ ಸಿಗುತ್ತೆ ಅಲ್ವಾ, ಬೆಳ್ಕೊಂಡು ಬರುತ್ತೆ ಅಷ್ಟೇ. ಆಯಿತು, ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಹೇರಿನ ತುದಿ ತನಕನೂ ಕೂದಲಿಗೆ ಅಪ್ಲೈ ಮಾಡ್ಕೋಬೋದು. ನಾನು 1 ಅವರ್ ಬಿಟ್ಟು ಹೇರ್ ವಾಶ್ ಮಾಡಿರೋದು. ಶಾಂಪು ಬೇಕಾದರೂ ಹಾಕ್ಬೋದು, ಸೋಪ್ ಆದರೂ ಹಾಕ್ಬೋದು. ಆದಷ್ಟು ಒಳ್ಳೆಯ ಶಾಂಪುವನ್ನು ಬಳಸೋದು ತುಂಬ ಒಳ್ಳೆಯದು. ಹಾಗೆ ನಮ್ಮ ಹೇರಿಗೆ ಏನು ಗೊತ್ತಾ, ಕ್ಲಿಪ್ ಹಾಕೋದನ್ನು ಕಡಿಮೆ ಮಾಡಬೇಕು, ಹಾಗೆ ಗಂಟು ಹಾಕೋದನ್ನು ರೂಢಿ ಮಾಡ್ಕೋಬೇಕು. ಕ್ಲಿಪ್ ಹಾಕೋದಿದ್ರು ಸ್ವಲ್ಪ ಲೂಸಾಗಿ ಬಿಟ್ಕೊಂಡು ಕ್ಲಿಪ್ಪನ್ನು ಹಾಕಬೇಕು. ಆ ಕ್ಲಿಪ್ ಹಾಕೋದ್ರಿಂದನೂ ಎಲ್ಲ ಎಳಕ್ಕೊಂಡು ಕಟ್ಟಾಗಿಬಿಡೋ ಚಾನ್ಸ್. ನೋಡಿ ಹೆಂಗಾಗಿದೆ ಅಲ್ವಾ, ರೇಷ್ಮೆ ಎಳೆ ಥರ ಆಗಿದೆ. 1 ಅವರ್ ಬಿಟ್ಟರೆ ಸಾಕು. ಹಾಗೆ ನಮ್ಮ ಹೇರು ಚೆನ್ನಾಗಿ ತೊಳ್ಕೊಂಡ್ರೆ ಆಯಿತು. ಎಷ್ಟು ಸ್ಮೂತ್ ಆ್ಯಂಡ್ ಸಿಲ್ಕಿ ಹೇರ್ ಆಗುತ್ತೆ. ಹಾಗೆ ನಮ್ಮ ಹೇರು ತುಂಬ ಗಟ್ಟಿಮುಟ್ಟಾಗಿ ಸ್ಟ್ರಾಂಗಾಗಿ ಬೆಳೆಯುತ್ತೆ. ನಮ್ಮ ಸ್ಕಾಲ್ಪ್ ಇದೆಯಲ್ವ ತುಂಬ ಕ್ಲೀನಾಗಿರುತ್ತೆ, ತುಂಬ ತಂಪಾಗಿರುತ್ತೆ. ನಮ್ಮ ಹೇರು ಉದುರೋದು ತಡೆಗಟ್ಟುತ್ತೆ. ಹಾಗೆ ಹೇರು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಸ್ಕಾಲ್ಪನ್ನು ನಾವು ಚೆನ್ನಾಗಿ ಇಟ್ಕೋಬೇಕು. ಓಕೆನಾ, ಒಳ್ಳೆ ಬೆನಿಫಿಟ್ಸ್ ಇದೆ. ಇದೇ ರೀತಿ ನೀವು ಟ್ರೈ ಮಾಡ್ತಾ ಬಂದರೆ ನಿಮಗೆ ಯಾವಾಗಲೂ ಒಂದು ಹೇರು ಉದ್ರೆ ಅಷ್ಟು ಗಟ್ಟಿಮುಟ್ಟಾಗಿ ತುಂಬ ಸಿಲ್ಕಿ ಆ್ಯಂಡ್ ಸ್ಟ್ರಾಂಗ್ ಹೇರಾಗೇ ಇರುತ್ತೆ. ಎಷ್ಟು ಉದ್ದ ಹೇರ್ ಬೇಕಾದರೂ ಬೆಳೆಸ್ಕೋಬಹುದು. ಅದನ್ನು ನೀವು ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಬಂದಿದೆಯಾ ಇಲ್ವ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ, ಇಂತಹ ಕೆಲವೊಂದು ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೋಸ್ಕರ ವಿಡಿಯೋವನ್ನು ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.